ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ರ ಅನ್ಕೊಂಡು ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ದಿನ ಜಿಮ್ ಹೋಗ್ತಾ ಸ್ಟಾರ್ಟ್ ಆಗ್ತಿದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿಮ್ಮಿಂದ ಬಂದು ಬೀಟ್ರೂಟ್, ಕ್ಯಾರೆಟ್, ಆಮ್ಲಾ ಆ್ಯಂಡ್ ಆ್ಯಪಲ್ ಇಷ್ಟನ್ನು ಹಾಕಿ ಐಸ್ ಕ್ಯೂಬ್ಸ್ ಮಾಡಿದಾಗ ನಿನ್ನೆ ವಿಡಿಯೋಲಿ. ಸೊ ಡ್ರಿಂಕಿಂಗ್ ಇಟ್. ಇವತ್ತಿನ ಬ್ರೇಕ್ಫಾಸ್ಟ್ ಅನ್ನ ಆ್ಯಂಡ್ ನೆನ್ನೆದು ಬಸ್ಸಾರು ಆ್ಯಂಡ್ ಡಿಟಾಕ್ಸ್ ವಾಟರ್ ಕುಡಿಯುವ ಟೈಮ್. ಓಪನ್ ಮಾಡಿದ್ದು ಓಪನಲ್ಲೇ ಇದೆ. ಒಂದು 24 hours ಆದ್ಮೇಲೆ ಕುಡಿದ್ರೆ ತುಂಬಾ ಬೆನಿಫಿಟ್ಸ್. ಗೈಸ್, ನನ್ನ ಹೇರ್ಸ್ ನೋಡಿ ಇಷ್ಟು ಒಂಥರ ಬ್ರೇಕ್ ಡೌನ್ ಆಗ್ಬಿಟ್ಟಿದೆ. ಫುಲ್ ಫ್ರಿಝಿ ಹೇರ್ಸ್ ಆ್ಯಂಡ್ ಸ್ಮೂತ್ನೆಸ್ಸೇ ಹೊರಟೋಗಿದೆ. ಸೊ ಲೆಂತ್ ಕೂಡ ಅಷ್ಟೇ, ಲೈಕ್ ಬೆಳೀತಾನೆ ಇಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಪ್ರಿಪೇರ್ ಫ್ಲ್ಯಾಕ್ಸ್ ಸೀಡ್ ಜೆಲ್. ಆಫ್ಕೋರ್ಸ್ ಮಾರ್ಕೆಟಲ್ಲಿ ನಿಮಗೆ ಬೇರೆ ಬೇರೆ ಥರ ಸಿಗುತ್ತೆ, ತುಂಬ ಪ್ರಾಡಕ್ಟ್ ಸಿಗುತ್ತೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲು. ಬಟ್ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇಟ್ಸ್ ವೆರಿ ಈಸಿ. ನಾನು ತುಂಬ ಜನ ಹೇಳೋದನ್ನ ಕೇಳಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ಫುಲ್ ಮೆಸ್ಸಿ ಆಗುತ್ತೆ ಅದು ಇದು ಅಂತ. ಬಟ್ ಎಂತ ಆಗೋದಿಲ್ಲ. ಏನಿಲ್ಲ, ಸ್ವಲ್ಪ ವಾಟರ್ನ ಬಾಯ್ಲ್ ಮಾಡಿಕೊಂಡು ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಹಾಕಿ ಮತ್ತೆ ಅದೊಂದು ಟೆಕ್ಸ್ಚರ್ ಬರುತ್ತೆ, ನಿಮಗೆ ಒಂಥರ ಜೆಲ್ಲಿ ಟೆಕ್ಸ್ಚರ್ ಬರುತ್ತೆ. ಆ ಥರ ಟೆಕ್ಸ್ಚರ್ ಬರೋವರೆಗೂ ಸ್ವಲ್ಪ ಬಾಯ್ಲ್ ಮಾಡ್ತಾ ಇದ್ರೆ ಆಮೇಲೆ ಅದನ್ನ ನೀವು ಸೋಸ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಷ್ಟ. ಸ್ವಲ್ಪ ಬಿಗ್ ಹೋಲ್ಸ್ ಇರೋವಂಥ ಜಲ್ಡಿ ತಗೊಂಡು ಸೊ ನೀವು ಅದರೆಲ್ಲ ಹಾಕಿದ್ರೆ ನೀಟಾಗಿ ನಿಮಗೆ ಫ್ಲ್ಯಾಕ್ಸ್ ಸೀಡ್ ಜೆಲ್ ಸಿಕ್ಬಿಡತ್ತೆ. ನೀವು ಸ್ವಲ್ಪ ಸ್ಮಾಲ್ ಹೋಲ್ಸ್ ಇರೋವಂಥ ಜಲ್ಡಿ ತಗೊಂಡ್ರೆ ನಿಮಗೆ ಕಷ್ಟ ಆಗುತ್ತೆ. ಆ್ಯಂಡ್ ಬಟ್ಟೆಲೆಲ್ಲ ಹಾಕಿ ಅದೆಲ್ಲ ಬೇಡ. ಸ್ವಲ್ಪ ಬಿಗ್ ಹೋಲ್ಸ್ ಇರೋವಂಥ ಜಲ್ಡಿ ತಗೊಂಡು ನೀವು ಸೋಸಿದ್ರೆ ನಿಮಗೆ ಏನಂತಾರೆ, ಹೋಮ್ ಮೇಡ್ ಫ್ಲ್ಯಾಕ್ಸ್ ಸೀಡ್ ಜೆಲ್ ಸಿಗುತ್ತೆ. ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ, ಸುಮಾರು ಸಲ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಫ್ಲ್ಯಾಕ್ಸ್ ಸೀಡ್ ಜೆಲ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್. ಓಕೆನಾ? ನಿಮ್ಮ ಹೇರ್ ಸ್ಮೂತ್ ಆಗುತ್ತೆ. ಯು ವಿಲ್ ಲವ್ ಇಟ್. ಓಕೆನಾ? ಸೊ ಇವಾಗ ಫ್ಲ್ಯಾಕ್ಸ್ ಸೀಡ್ ಜೆಲ್ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಹೇಳೋದಿತ್ತು ನಿಮಗೆ. ಏನಪ್ಪ ಅಂತಂದರೆ, ನಾನಿವತ್ತು ಕಬಾಬ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇನ್ ಅ ಡಿಫ್ರೆಂಟ್ ವೇ. ಸೊ ನಿಮಗೂ ಹೇಳ್ತೀನಿ. ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಇವತ್ತಿನ ಸ್ಪೆಷಲ್ ಕಬಾಬ್ಗೆ ನಾನು ಏನೇನು ಹಾಕಿದ್ದೀನಿ ಅಂತಂದರೆ, ನೀವು ಯಾವುದು ಕಬಾಬ್ ಪೌಡರ್ ಯೂಸ್ ಮಾಡ್ತಿರೋ ಅದನ್ನ ಸ್ವಲ್ಪ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಮತ್ತೆ ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಇಷ್ಟನ್ನು ಹಾಕಿ ರುಬ್ಕೋಬಿಡಿ. ಓಕೆನಾ? ಅದಾದ್ಮೇಲೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಟಿರ್ತೀರಲ್ಲ, ಸೊ ಅದಕ್ಕೆ ಈ ಒಂದು ಮಸಾಲೆನ ಮಿಕ್ಸ್ ಮಾಡಿ, ಒಂದು ಮೊಟ್ಟೆ ಮತ್ತೆ ಡ್ರೈ ಪೌಡರ್ ಅಂದ್ರೆ ಕಬಾಬ್ ಪೌಡರ್ ಏನ್ ಮಿಕ್ಸಿ ಮಾಡಿರ್ತೀವಿ ಅದನ್ನ ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಈ ತರ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೋಡೋಣ, ಪ್ರಿಪೇರ್ ಮಾಡಿದಾದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ತಗೊಳ್ಳೋಣ. ಓಕೆನಾ? ಓಕೆ ಗೈಸ್, ಇವಾಗ ನಾನು ಫ್ಲ್ಯಾಕ್ಸ್ ಸೀಡ್ ಜೆಲ್ ಪ್ರಿಪೇರ್ ಮಾಡಿ ಹಚ್ಕೊಂಡು ತಲೆ ಸ್ನಾನ ಮಾಡಿ ಆಮೇಲೆ ಸಿಗ್ತೀನಿ. ಓಕೆನಾ? ಸೊ ನೀವು ನನ್ನ ಹೇರ್ಸ್ ನೋಡ್ಬೋದು ಎಷ್ಟು ಫ್ರಿಝಿ ಆಗಿದೆ ಅಂದರೆ, ನೋಡಿ ಎಷ್ಟು ಫ್ರಿಝಿ ಅಂದರೆ, ಓ ಮೈ ಗಾಡ್, ಸ್ಮೂತ್ನೆಸ್ಸೇ ಹೊರಟೋಗಿದೆ. ಸೊ ನಾನೀಗ ಫ್ಲ್ಯಾಕ್ಸ್ ಸೀಡ್ ಜೆಲ್ ಹಾಕಿ ಸ್ನಾನ ಮಾಡಿ ಬರ್ತೀನಿ. ಆಮೇಲೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ.
ಸುಮಾರು ಜನಕ್ಕೆ ಫ್ಲಾಕ್ ಸೀಡ್ ಅಂದ್ರೆ ಗೊತ್ತಿರೋದಿಲ್ಲ. ಸೊ ನೋಡಿ, ಇದೆ ಫ್ಲಾಕ್ ಸೀಡ್. ಸೊ ಇವಾಗ ಇದನ್ನ ಇಲ್ಲಿ ನೀರು ಬಾಯ್ಲ್ ಆಗದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಾಯ್ಲ್ ಆಗ್ತಿದೆ ಅಂದಾಗ ಒಂದು 3 to 4 ಸ್ಪೂನ್ ಅದ್ರಲ್ಲಿ ಹಾಕಿದ್ರೆ ಸಾಕು. ಫ್ಲಾಕ್ ಸೀಡ್ಸ್ ಬಾಯ್ಲ್ ಆಗ್ತಿದೆ. ಇವಾಗ ನೋಡಿ, ಇದು ನೀಟಾಗಿ ಲೈಕ್ ವಾಟರ್ ಕನ್ಸಿಸ್ಟೆನ್ಸಿನೇ ಇದೆ. ಓಕೆನಾ? ಇನ್ನೊಂದು 5 minutes ಆದ್ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ಅಂತ. ಗೈಸ್, ಇವಾಗ ನೋಡಿ ಹೇಗೆ ಕುದೀತಾ ಇದೆ ಅಂತ. ಅಂಡ್ ಇವಾಗಿನ ಟೆಕ್ಸ್ಚರ್ ತೋರಿಸ್ತೀನಿ ನೋಡಿ. ಸಿ, ಜೆಲ್ಲಿ ಟೈಪ್ ಆಗಿದೆ. ಗೈಸ್ ನೋಡಿ, ನಾನು ಈ ತರ ಒಂದು ಜಲ್ಡಿ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನ ನೀಟಾಗಿ ಸೋರ್ಸ್ಕೋಬೇಕು. ನೋಡಿ, ಜೆಲ್ಲಿ ಜೆಲ್ಲಿ. ಗೈಸ್, ಇವಾಗ ನಾನು ನನ್ನ ಹೇರ್ಸ್ಗೆ ಫ್ಲಾಕ್ ಸೀಡ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನ ಅಪ್ಲೈ ಮಾಡ್ತಾ ಇದು ಯಾಕೆ ಯೂಸ್ ಮಾಡಬೇಕು ಅಂತ ಕೇಳೋರಿಗೆ, ಅಥವಾ ಇದ್ರ ಬೆನಿಫಿಟ್ಸ್ ಏನು ಅಂತ ಕೇಳೋರಿಗೆ ಹಾಗೆ ಆನ್ಸರ್ ಮಾಡ್ಬಿಡೋಣ. ಸೊ ಫಸ್ಟ್ ಈ ತರ 2 ಪಾರ್ಟಿಷನ್ ಮಾಡಿಕೊಂಡು ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಹೇರ್ಸ್ ಫ್ರಿಜ್ ಆಗದೆ ಇರೋ ತರ ಕಾಪಾಡುತ್ತೆ. ಸೆಕೆಂಡ್ ಒನ್, ನಮ್ಮ ಹೇರ್ಸ್ನ ತುಂಬಾ ಸ್ಮೂತ್ ಆಗಿಡುತ್ತೆ. ಅಂಡ್ ಇದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆನಾ? ನಮ್ಮ ಹೇರ್ಸ್ ಸಿಕ್ಕಾಪಟ್ಟೆ ಸ್ಮೂತ್ ಅನ್ಸುತ್ತೆ. ಮೂರನೇದು, ನಮ್ಮ ಡ್ರೈ ಹೇರ್ಸ್ ಏನಿದೆ ಅದನ್ನ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ನಮ್ಮ ಕೂದಲನ್ನ ಸಾಫ್ಟ್ ಆಗಿ ಇಡತ್ತೆ. ಓಕೆನಾ? ಸೊ ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತಿಕ್ಕಾಗಿದೆ ಗೊತ್ತಾ ಜೆಲ್ಲು. ಸಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದು ಹೋಮ್ ಮೇಡ್ ಅಲ್ವಾ. ಸೊ ಹಾಗಾಗಿ ಇದು ತುಂಬಾ ದಿನ ಇರೋದಿಲ್ಲ. ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ವಾ. ಸೊ ಅದನ್ನ ನೀವು ಎಷ್ಟೋ ದಿನ ಬೇಕಾದ್ರೂ, ಐ ಮೀನ್ ಆಲ್ಮೋಸ್ಟ್ 1 ತಿಂಗಳು, 2 ತಿಂಗಳು, 3 ತಿಂಗಳವರೆಗೂ ಫ್ಲಾಕ್ ಸೀಡ್ಸ್ ಎಲ್ಲ ಇಡ್ಬೋದು. ಬಟ್ ಇದು ಹೋಮ್ ಮೇಡ್ ಆಗಿರೋದ್ರಿಂದ ಇದು ತುಂಬಾ ಬೇಗ ಹಾಳಾಗುತ್ತೆ. ಓಕೆನಾ? ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಆಮೇಲೆ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ ಇದು ತುಂಬಾ ಬೇಗ ಹಾಳಾಗುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ರು ಒಂದು 3-4 ದಿನ ಅಷ್ಟೇ. ಓಕೆನಾ? ಆಮೇಲೆ ಇದು ಇರೋದಿಲ್ಲ, ಅದೇ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ನೀವು ಅಪ್ಲೈ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಪ್ರಿಪೇರ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ನನ್ನ ಕೂದಲಿಗೆ ಒಂದು 2 to 3 ಸ್ಪೂನ್ಸ್ ಫ್ಲಾಕ್ ಸೀಡ್ ಜೆಲ್ ಸಾಕು. ನಿಮ್ಮ ಕೂದಲಿನ ವಾಲ್ಯೂಮ್ ನೋಡಿಕೊಂಡು ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಫ್ಲಾಕ್ ಸೀಡ್ ಅಪ್ಲೈ ಮಾಡಿ ಒಂದು 1/2 hour ಬಿಟ್ಟು ಫ್ರೆಶ್ ಅಪ್ ಆಗಿ ನಿಮಗೆ ಸಿಗ್ತೀನಿ. ಓಕೆ, ಬಾಯ್. ಗೈಸ್, ಸ್ನಾನ ಮಾಡಿ ಬಂದಿದ ತಕ್ಷಣ ಕಬಾಬ್ ತಿಂತಾ ಇದ್ದೀನಿ. ಇದೊಂಥರ ನಾಟಿ ಸ್ಟೈಲ್ ಕಬಾಬ್ ಥರ ಇದೆ, ಸಖತ್ತಾಗಿದೆ. ತುಂಬ ಈಸಿ ಪ್ರಿಪೇರ್ ಮಾಡೋದು. ಎಲ್ಲ ಮಿಕ್ಸಿಗೆ ಹಾಕಿ ಮತ್ತು ಕಬಾಬ್ ಪೌಡ್ರ್ ಸ್ವಲ್ಪ ಮಿಕ್ಸ್ ಮಾಡಿ. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ. ಯಾಕೆ ಅಂತಂದರೆ ಏರ್ ಫ್ರೈಯರಲ್ಲಿ ಮಾಡಿರೋದು. ಆ್ಯಕ್ಚುಲಿ ಮ್ಯಾರಿನೇಟ್ ಮಾಡಿ ಇಡಬೇಕು ಅಂತ ಹೇಳ್ತಾರಲ್ವ, ಅದು 100% ಟ್ರೂ. ಅಟ್ಲೀಸ್ಟ್ ಒಂದು 10 minutes, ಬಟ್ ನಾನು ಆಲ್ಮೋಸ್ಟ್ ಒಂದು 1 hour ಬಿಟ್ಟಿದ್ದೆ. ಸೊ ಫುಲ್ ಸಾಫ್ಟ್ ಆ್ಯಂಡ್ ಮಸಾಲೆ ನೀಟಾಗಿ ಹಿಡ್ದಿದೆ ಪೀಸ್ಗೆ. ನೈಸ್. ಹೌ ಇಸ್ ದಿ ಕಬಾಬ್? ಗುಡ್. 1 word ಆನ್ಸರ್ ಬೇಡ, ಅಟ್ಲೀಸ್ಟ್ 3-4 word ಆನ್ಸರ್. ಚೆನ್ನಾಗಿದೆ, ನೈಸ್. ಟ್ರಾನ್ಸ್ಲೇಷನ್ ಬೇಡ, ಹೇಳ್ರಿ. ಕಬಾಬ್ ತಿಂದಿದ್ದಾಯ್ತು. ಸೊ ಫುಲ್ ಸ್ಪೈಸಿ ಇದೆ. ಆ್ಯಂಡ್ ಇಲ್ಲಿ ನೋಡಿ ನನ್ನ ಮುಂದೆ ಏನಿದೆ ಅಂತ. ಡಯಟ್ ಕೋಕ್. ಇದೊಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ ನನಗೆ. ಅದು ಎಸ್ಪೆಷಲಿ ನಾನ್ ವೆಜ್ ತಿಂದಾಗ ಇರಲೇಬೇಕು ನನಗೆ. ಅಂದರೆ ನಾನು ಇದನ್ನ ಕುಡಿಲೇಬೇಕು, ಇಲ್ಲ ನನ್ನ ಸಮಾಧಾನನೇ ಆಗೋದಿಲ್ಲ. ಕೆಲವೊಬ್ಬರಿಗೆ ಈ ನಾನ್ ವೆಜ್ ಎಲ್ಲ ತಿಂದಾದ್ಮೇಲೆ ಎಲೆ ಅಡಿಕೆ ಹಾಕೋತಾರೆ. ಇನ್ನು ಕೆಲವೊಬ್ರು ಜೀರಾ ತಿಂತಾರೆ. ಆ ಥರ
ಸುಮಾರು ಜನಕ್ಕೆ ಸುಮಾರು ಥರ ಅಡಿಕ್ಷನ್ಸ್ ಇರುತ್ತೆ. ಸೊ ನನಗೆ ಕೋಕ್, ಅದು ಇದು ಡಯಟ್ ಕೋಕ್ ಅಲ್ವಾ, ಸೊ ಹಾಗಾಗಿ ವಿತೌಟ್ ಟೆನ್ಷನ್ ನಾನು ಕುಡಿಬೋದು. ಸೊ ಹಾಗಾಗಿ ನೋ ಶುಗರ್, ನೋ ಕ್ಯಾಲರೀಸ್, ನಥಿಂಗ್. ಬಟ್ ಇದು ಹಿಂಗೆ ಸ್ವೀಟ್ ಇರುತ್ತೆ ಅಂತಾನೆ ನಂಗೆ ಗೊತ್ತಿಲ್ಲ. ಊಟ ಎಲ್ಲ ಮಾಡಿ ಮುಗಿಸಿದಾಯ್ತು. ಇವತ್ತು ಯಾಕೋ ಸ್ವಲ್ಪ ಬೇಗ ನಿದ್ದೆ ಬರ್ತಿದೆ, ತಲೆ ಸ್ನಾನ ಮಾಡಿದ್ದೇನಲ್ವಾ, ಸೊ ಮೇ ಬಿ ಅದು ಒಂದು ರೀಸನ್ ಇರ್ಬೋದು. ಸೊ ಇವಾಗ ನಾನು ಮಲ್ಕೋತಾ ಇದ್ದೀನಿ, ನೀವು ಮಲ್ಕೊಳ್ಳಿ ಆರಾಮಾಗಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋಗೆ ಬಾಯ್ ಹೇಳ್ತಾ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಗೈಸ್. ಓಕೆನಾ? ಬಾಯ್. ನಾಳೆ ವಿಡಿಯೋ ಸಿಗೋಣ. ಬಾಯ್.